ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ನಾವಿವತ್ತು ಶ್ರೀರಾಮ್ಪುರದ ಅರುಣಾ ಥಿಯೇಟರ್ ಮುಂದೆ ಇದ್ದೀವಿ. ಈ ಥಿಯೇಟರಲ್ಲಿ ಇವಾಗ ನಾಳೆ ದಳಪತಿ ವಿಜಯ್ ಅವರ ಸಿನಿಮಾ ಬಿಡುಗಡೆ ಆಗ್ತಿರೋದ್ರಿಂದ ಸಿಕ್ಕಾಪಟ್ಟೆ ಜೋರಾಗಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ವಿಜಯ್ ದಳಪತಿ ಸಿನಿಮಾ ಅಂತ ಹೇಳಿದ್ರೆ ಸಾಕಷ್ಟು ಜನ ಅಭಿಮಾನಿಗಳು ತುಂಬ ಕಾತರದಿಂದ ಕಾಯ್ತಾ ಇರ್ತಾರೆ. ಹಾಗೆ ನಮಗೆ ಇಲ್ಲಿ ಅಭಿಮಾನಿಗಳು ಕಟೌಟನ್ನು ಹಾಕ್ಕೊಂಡು ವಿಜಯ್ ದಳಪತಿ ಅವ್ರನ್ನ ಎಲ್ಲ ಕಡೆ ಮೆರೆಸ್ತಾ ಇರೋದು ಕಾಣಿಸ್ತಾ ಇದೆ. ಬನ್ನಿ ಅಭಿಮಾನಿಗಳನ್ನೇ ಮಾತನಾಡಿಸ್ತಾ ಹೋಗೋಣ. ಅವ್ರಿಗೆ ಎಷ್ಟು ಖುಷಿ ಆಗ್ತಿದೆ ವಿಜಯ್ ಅವರ ಸಿನಿಮಾ ರಿಲೀಸ್ ಆಗ್ತಾ ಇರೋದು, ಅದರಲ್ಲೂ CM ಆದಮೇಲೆ ರಿಲೀಸ್ ಆಗ್ತಿರೋದು. ಹಾಗೆ ಅವರ ಕೊನೆಯ ಸಿನಿಮಾ ಇದಾಗಿರೋದ್ರಿಂದ ಸ್ವಲ್ಪ ಬೇಸರ ಕೂಡ ವ್ಯಕ್ತಪಡಿಸ್ಬೋದು. ಸೊ ಬನ್ನಿ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ, ಏನು ಹೇಳ್ತಾರೆ ನೋಡೋಣ. ಮೊದಲನೇದಾಗಿ ಇಲ್ಲಿ ಅವರ ಅಪ್ಪಟ ಅಭಿಮಾನಿಯಾಗಿರುವಂತಹ ರಾಜಾ ಸರ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ CM ಆದಮೇಲೆ ಆ್ಯಂಡ್ ಇದೇ ಕೊನೆಯ ಸಿನಿಮಾ ಅಂತ ಕೂಡ ಹೇಳ್ತಿದ್ದಾರೆ ದಳಪತಿ ವಿಜಯ್ ಅವರು. ಸೊ ನಾಳೆ ಸಿನಿಮಾ ಕೊನೆಗೂ A ಸರ್ಟಿಫಿಕೇಟ್ ತೊಗೊಂಡು ರಿಲೀಸ್ ಆಗ್ತದೆ. ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ? ಮೇಡಮ್, ತುಂಬ ಸಂತೋಷ ಆಯಿತು. ಬಟ್ಟು ಇದು ಜನವರಿ 9 ಬಂದರೆ ಭಾಳ ಸಂತೋಷ ಆಗ್ತಾಯಿತ್ತು. ತುಂಬ ಲೇಟ್ ಆಯಿತು ಫಿಲ್ಮು. ನಾವು ಕಾಯ್ತಾ ಇದ್ದೀವಿ. ಆವತ್ತು ಏನಾಯ್ತು ಅಂದರೆ ನಿಮಗೆ ಗೊತ್ತಿದೆ, ಹೆಂಗೆ ರಾಜಕೀಯವಾಗಿ ಅವ್ರಿಗೆ ಎಷ್ಟು ಪ್ರೆಷರ್ ಕೊಟ್ಟು ಆ ಫಿಲ್ಮ್ಗೆ ಏನಂತ ಅವ್ರಿಗೆ ಕಷ್ಟ ಕೊಡಬೇಕು ಎಲ್ಲ ಥರನೂ ಕೊಟ್ಟಿದ್ದಾರೆ. ಅದನ್ನು ನಾವು ಅಭಿಮಾನಿಗಳಿದ್ದು ಆವತ್ತು ಏನು ಹೇಳಿದ್ದಾರೆ ಅಂದರೆ, ನೀವು ಜನವರಿ 9ಗೆ ಬಿಟ್ಟರೆ ದಳಪತಿ CM ಅಂತಲೇ ಟೈಟಲ್ ಕಾರ್ಡ್ ಬರುತ್ತೆ. ಇಲ್ಲ ಆಫ್ಟರ್ ಎಲೆಕ್ಷನ್ನು ನೀವು ಸಿನಿಮಾ ಬಿಟ್ಟರೆ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು ದಳಪತಿ ವಿಜಯ್ ಅಂತ ಟೈಟಲ್ ಕಾರ್ಡ್ ಕೊಡ್ತೀವಿ ಅಂತ ನಮ್ಮ ಫ್ಯಾನ್ಸ್ ಹೆಂಗೆ ಅವರು ಅಷ್ಟು ಕಾನ್ಫಿಡೆಂಟ್ ಆಗಿದ್ದರೋ ಹಂಗೆ ಆಗಿದೆ ಇವತ್ತು. ಅಂದರೆ ದೇವರು ಆವತ್ತೇ ಬರೆದಿದ್ದಾರೆ ಅವರ ಇದು ಹೆಸರು. ಅದು ನಮಗೆ ಭಾಳ ಹೆಮ್ಮೆ ಆಗ್ತಾಯಿದೆ. ಯಾವ ಆ್ಯಕ್ಟ್ರಿಗೂ ಆಗಿಲ್ಲ. NT ರಾಮಾರಾವ್ ಆಗಿಲ್ಲ, MGR ಅವ್ರಿಗೂ ಆಗಿಲ್ಲ. ನಮ್ಮ ದಳಪತಿ ವಿಜಯ್ ಅವರಿಗೆ ಅದನ್ನು ಟೈಟಲ್ ಕಾರ್ಡು ಸಿಕ್ಕಿದೆ ಅಂದರೆ ನಮ್ಮ ಫ್ಯಾನ್ಸು ಅಭಿಮಾನಿಗಳಿಗೆ ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿಯಲ್ಲಿ ನಾವಿದ್ದೀವಿ ಮೇಡಮ್. ಇನ್ನು ಈ ಸಿನಿಮಾ ಕೂಡ ಆ್ಯಕ್ಷನ್ ಸಿನಿಮಾ ಅಥವಾ ಪೊಲಿಟಿಕಲ್ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಇದು ಹಾಗಾಗಿ ಸ್ವಲ್ಪ ಸೆನ್ಸರ್ ಸರ್ಟಿಫಿಕೇಟ್ ಸಿಗೋದು ಲೇಟ್ ಆಯಿತು. ಆ್ಯಂಡ್ ಇದೇ ಅವ್ರ ಕೊನೆ ಪಿಕ್ಚರ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನಾದ್ರು ಬೇಜಾರಿದೆಯಾ? ಖಂಡಿತವಾಗ್ಲೂ ಬೇಜಾರು ಇದೆ. ಒಟ್ಟಲ್ಲಿ ಏನು ಗೊತ್ತಾ, ಅವರು 32 ವರ್ಷದಿಂದ ಬರೀ ಸಿನಿಮಾ ಫೀಲ್ಡಲ್ಲಿ ಅವರು ವರ್ಕ್ ಮಾಡಿದ್ದಾರೆ. ನಾನು ವರ್ಕ್ ಮಾಡಿದ್ದು ಸಾಕು, ಮುಂದಕ್ಕೆ ನಾನು ಜನಕ್ಕೆ ಪ್ರಜೆಗೆ ನಾನು ಸೇವೆ ಮಾಡಬೇಕಂತ ಒಂದು ನಿರ್ಧಾರ ಮಾಡಿಕೊಂಡು ಅವ್ರನ್ನ ಸೋತ್ರೂ ನಾನು ಪ್ರಜೆಗೆ ಸೇವೆನೇ ಮಾಡೋದು, ಶಿವಮೊಗ್ಗ ಬರಲ್ಲ ಅಂತಲೇ ಹೇಳಿದರು ಅವರು. ಯಾಕಂದರೆ ಎಲ್ಲ ಮೀಟಿಂಗ್ ಮಾಡಿದ್ರು ನಮಗೆಲ್ಲ, ನಮ್ಮ ಅಭಿಮಾನಿಯಲ್ಲಿ ದೊಡ್ಡ ಲೀಡ್ರ್ಗಳನ್ನು ಕರೆದು ನಮಗೆ ಒಂದು ಸಭೆ ಮಾಡಿ ನಮ್ಮ ಒಪಿನಿಯನ್ ಕೇಳಿದ್ರು. ಅವರು ದಿಟ್ಟವಾಗಿ ಹೇಳೋದು, ನಾವು ಸಿನಿಮಾ ಮಾಡಿ ಅಂತ ಕೇಳಿದ್ವಿ ಎಲ್ಲರೂ. ಇಲ್ಲ, ನಾನು ಮಾಡಲ್ಲ, ಇದೇ ನನ್ನ ನಿರ್ಧಾರ ಅಂತ ಅವರು ಒಂದೇ ಒಂದು ಮಾತಲ್ಲಿ ಹೇಳಿದ್ರು ಮೇಡಮ್. ಅವ್ರು ಏನು ಹೇಳ್ತಾರೋ ಅದನ್ನು ನಡೆಸ್ಕೊಳ್ತಾರೆ ಅಂತ ನಮಗೆ ಇದೆ ಮೇಡಮ್. ಸರ್, ಈಗ ನಾಳೆ ಏನೆಲ್ಲ ಪ್ಲ್ಯಾನ್ಸ್ ಇದೆ? ಸಿನಿಮಾ ರಿಲೀಸ್ ಆಗ್ತಾ ಇದೆ, ಫಸ್ಟ್ ಶೋಗೆ ಅಭಿಮಾನಿಗಳ ಸಾಗರನೇ ಇರುತ್ತೆ. ಸೊ ಏನೆಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ ನಾಳೆಗೆ? ಆಲ್ರೆಡಿ ಇವತ್ತೇ ಕಟೌಟ್ ನಿನ್ನೆ ಪ್ಲ್ಯಾನ್ ಮಾಡಿದ್ವಿ. ಇವತ್ತು ಹೂವಿನ ಅಲಂಕಾರ ಆಗುತ್ತೆ, ಮತ್ತು ಸ್ವಲ್ಪ ಡ್ಯಾನ್ಸ್ ಪ್ರೋಗ್ರಾಮ್ ಇವತ್ತೇ ಇದೆ. ಮತ್ತು ನಾಳೆ ಬಂದು ಎಲ್ಲ ಯಾರು ಥಿಯೇಟ್ರಿಗೆ ಎಷ್ಟು ಜನರು ಬರ್ತಾರೋ ಅವ್ರಿಗೆಲ್ಲ ಚಿಕನ್ ಬಿರಿಯಾನಿ ಅರೇಂಜ್ ಮಾಡಿದ್ದೀವಿ. ಎಲ್ರಿಗೂ ಅನ್ನದಾನವೂ ಇಲ್ಲಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಸರ್. ಸರ್, ಈಗ ವಿಜಯ್ ದಳಪತಿ ಅಭಿಮಾನಿಗಳು ಅಂದರೆ ದೊಡ್ಡ ಮಟ್ಟದಲ್ಲಿ ಅಂದರೆ ಸೆಲೆಬ್ರೇಷನ್ಸ್ ಜೋರಾಗಿರುತ್ತೆ. ನಿಮ್ಮ ಸೆಲೆಬ್ರೇಷನ್ಸ್ ಹೇಗಿರುತ್ತೆ ನಾಳೆಗೆ? ನಮ್ಮ ಸೆಲೆಬ್ರೇಷನ್ ಇವತ್ತೇ ಅಲ್ಲ ಮೇಡಮ್, ಜನವರಿ 9ನೇ ತಾರೀಕಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. ಅವತ್ತು ನಾವು ಮಾಡಿಬಿಟ್ಟು ಒಂದು ಅರ್ಧ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀವಿ ಅಷ್ಟೇ. ನಾವು ತುಂಬ ಕಾಯ್ತಾ ಇದ್ದೀವಿ. ಬಟ್ ಏನಂದರೆ ಮತ್ತೆ ನಮ್ಗೆ ಈ ಥರ ಇನ್ನೊಂದು ಫಿಲಮ್ ಬರೋಲ್ಲ ಅಂತ ಸ್ವಲ್ಪ ಬೇಜಾರೆ. ಯಾಕಂದರೆ ಈ ಥರ ಒಂದು ಸೆಲೆಬ್ರೇಷನ್ಸು, ಈ ಥರ ಒಂದು ಎಲ್ಲರೂ ಬೇರೆ ಬೇರೆ ಕಡೆ ಇರ್ತೀವಿ ಫ್ಯಾನ್ಸ್ ಎಲ್ಲರೂ. ಸೊ ಈ ಥರ ಏನಾದರೂ ಒಂದು ಫಿಲಮ್ ಆ ಥರ ಬಂದಾಗನೇ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಏನೋ ಒಂದು ಫಿಲಮ್ ಮಾಡೋದು, ಡೇ ನೈಟೆಲ್ಲ ನಿಂತ್ಕೊಂಡು ಕಟ್ಔಟ್ ಮಾಡೋದು. ಸೊ ಈ ಥರ ಒಂದು ಥಿಂಗ್ಸ್ನ ನಾವು ತಿರ್ಗಾ ಮತ್ತೆ ಪಡ್ಕೊಳಕ್ಕಾಗಲ್ಲ. ಮತ್ತು ಫ್ಯಾನ್ಸು ಟಿಕೆಟ್ಸ್ಗೆ ಡಿಮ್ಯಾಂಡ್ಗೆ ಆಗಲಿ, ಸೊ ಪ್ರತಿಯೊಂದೂ ನಾವು ಮಿಸ್ ಮಾಡ್ಕೊತೀವಿ. ಅದೇ ಥರ ನಮ್ಮ ದಳಪತಿನೂ ಹೇಳಿದ್ದಾರೆ ಇದು ಲಾಸ್ಟ್ ಫಿಲಮ್ ಅಂತ. ಸೊ ಬೇಜಾರೇ, ಬಟ್ ಆದ್ರೂ ನಮಗೆ ಇನ್ನೂ ಹಿಂದೆ ಮುಂದೆ ಎಲ್ಲ ಆಲ್ಮೋಸ್ಟ್ 69 ಫಿಲಮ್ ಮಾಡಿದ್ದಾರೆ. ಸೊ ಆ ಫಿಲಮ್ನ ರಿಲೀಸ್ ಮಾಡ್ಕೊಂಡು ಹಾಗೆ ಸ್ವಲ್ಪ ಇದು ಮಾಡ್ತೀವಿ ಅಷ್ಟೇ. ಅವ್ರನ್ನ ಸೆಲೆಬ್ರೇಟ್ ಮಾಡೋದಂತೂ ಅಭಿಮಾನಿಗಳು ನಿಲ್ಲಿಸಲ್ಲ, ಅದಂತೂ ನಿಲ್ಲಿಸಲ್ಲ. ಹೆಂಗೂ 69 ಫಿಲಮ್ಸ್ ಇದೆ, ಯಾವ ಫಿಲಮ್ ಆಗ್ತಾನೋ ಆ ಫಿಲಮ್ನೆಲ್ಲ ಸೆಲೆಬ್ರೇಷನ್ ಮಾಡೋದೆ. ಮ್ಯಾಮ್ ನಮ್ಮದೇನಿಲ್ಲ, ನಮ್ಮದು ಬ್ಯಾಂಡ್ ಕರ್ಸಿದ್ದೀವಿ, ಆಮೇಲೆ ಕೇಕ್ ಕಟ್ಟಿಂಗ್ ಇದೆ, ಪೂಜಾ ಕುಣಿತ ಅವರು ಇದ್ದಾರೆ, ಎಲ್ಲ ಇದು ಮಾಡ್ತಾಯಿದ್ದೀವಿ, ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸರ್, ಇನ್ನು ನೀವು ದಳಪತಿ ವಿಜಯ್ ಅವ್ರನ್ನ ಅವಾಗ ಭೇಟಿ ಕೂಡ ಮಾಡ್ತಾ ಇರ್ತೀರಾ ಈ ಅಸೋಸಿಯೇಷನ್ ಮೀಟಿಂಗ್ಸ್ಗಳೆಲ್ಲ ಇದ್ದಾಗ. ಅವ್ರೇನಾದರೂ ಹೇಳಿದಾರ ಸಿನಿಮಾ ಕುರಿತಾಗಿ ಪೊಲಿಟಿಕಲಿ ಏನಾದರೂ ಅವರ ಬೆಳವಣಿಗೆಗಳ ಬಗ್ಗೆ ಆಗಿರ್ಬೋದು, ಅಥವಾ ಕರ್ನಾಟಕದಲ್ಲಿ ಅವರ ಅಭಿಮಾನಿಗಳಿಗೆ ಈ ಥರದ್ದು ಏನಾದರೂ ಮಾಡಬೇಕು ಅಂತ ಹೇಳಿದಾರ? ಅದ್ರ ಬಗ್ಗೆ ಇನ್ನೂ ನಾವು ಮಾತಾಡಿಲ್ಲ ಮೇಡಮ್. ನಾವು ಒಂದು ಮುಂದಿನ ಮೀಟಿಂಗ್ಗೆ ಅದನ್ನು ಕೇಳೋಣ ಅಂತ ಇದ್ದೀವಿ ದಳಪತಿ ಸಾರ್ ಹತ್ರ, CM ಹತ್ರ. ಯಾಕಂದರೆ ಇಲ್ಲಿ ನಾವು ಪಕ್ಷ ಕಟ್ಟೋದ ಇಲ್ಲ ಏನು ಮಾಡಬೇಕಂತ ಒಂದು ಅಭಿಪ್ರಾಯ ಅವ್ರ ಹತ್ರನೇ ನಾವು ಮುಂದಕ್ಕೆ ಇಡಬೇಕು. ಅದಕ್ಕೆ ಈಗ ತಾನೇ ನಾವು CM ಆಗಿದ್ದು ಬ್ಯುಸಿ ಇದ್ದಾರೆ. ಒಂದು 2 ಮಂತ್ಗೆ ಆಗಲಿ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ.
ಮೀಟ್ ಮಾಡಿಬಿಟ್ಟು ಅವ್ರನ್ನ ಖಂಡಿತವಾಗ್ಲೂ ಇಲ್ಲಿ ಪಕ್ಷ ಕಟ್ಟಬೇಡ ಬೇಡ ಅಂತ ನಾವು ನಿರ್ಧಾರ ಮಾಡ್ತೀವಿ ಮೇಡಮ್. ಸರ್ ನಾಳೆ ಫಸ್ಟ್ ಶೋ ಹೇಗಿರ್ಬೋದು? ಚೆನ್ನಾಗಿರುತ್ತೆ ಮೇಡಮ್. ಹೌಸ್ಫುಲ್ ಆಲ್ರೆಡಿ ಎಲ್ಲ ಟಿಕೆಟ್ಗಳು ಹೌಸ್ಫುಲ್ ಆಗಿದೆ, ಎಲ್ಲ ಮಂದಿರಗಳು ಸೋಲ್ಡ್ ಔಟ್ ಆಗಿದೆ. ಹೈ ಪ್ರೈಸ್ ಇಟ್ಟಿದ್ರು ನಮ್ಮ ಅಭಿಮಾನಿಗೆ ತೊಗೊಂಡು ಎಲ್ಲ ಶೋಗಳನ್ನ ಇಲ್ಲಿ ಬಂದು ಅರುಣಾ ಥಿಯೇಟರ್ 1000 ರೂಪೀಸು ಫರ್ ಟಿಕೆಟ್ ಮಾಡಿದ್ದಾರೆ. ಬಾಲ್ಕನಿ ಸೆಕೆಂಡ್ ಕ್ಲಾಸ್ 800 ಏನೋ ಮಾಡಿದ್ದಾರೆ, ಬಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಆಲ್ಮೋಸ್ಟು ಎಲ್ಲ ಥಿಯೇಟರ್ಗಳಲ್ಲಿ ಆಗಿದೆ ಮೇಡಮ್. 6 ಗಂಟೆ ಶೋಗೆ. 6 ಗಂಟೆ ಶೋಗೆ ನಿಮ್ಮದು ಥಿಯೇಟರ್ ಒಳಗಡೆ ಸೆಲೆಬ್ರೇಷನ್? ಒಳಗಡೆ ಏನಿರಲ್ಲ ಮೇಡಮ್, ಯಾಕಂದ್ರೆ ಪಬ್ಲಿಕ್ಗೆ ತೊಂದರೆ ಆಗುತ್ತೆ. ಮತ್ತು ಏನಿದ್ರು ಹೊರಗಡೆ ಆಚರಣೆ ಮಾಡ್ಕೊಳ್ಳೋಕ್ಕೆ ಹೇಳಿದ್ದೀವಿ ನಮ್ಮ ಫ್ಯಾನ್ಸ್ಗಳಿಗೆಲ್ಲ, ಸ್ನೇಹಿತರುಗಳೆಲ್ಲರಿಗೂ ಅದನ್ನೇ ಹೇಳಿದ್ದೀವಿ. ಸೊ ಅನ್ನದಾನ ಮಾಡಬೇಕಂತ ಯಾಕೆ ಅನಿಸ್ತು ಸರ್? ಅದರಲ್ಲೂ ಚಿಕನ್ ಬಿರಿಯಾನಿ ಹಾಕಿಸ್ತಾ ಇದ್ದೀರಾ ಅಂದರೆ CM ಆಗಿದ್ದ ಖುಷಿಗ, ಸಿನಿಮಾ ರಿಲೀಸ್ ಖುಷಿಗ? ಎಲೆಕ್ಷನ್ ಆದ ತಕ್ಷಣ ರಿಸಲ್ಟ್ಗೆ ನಾವು ಇಲ್ಲೇ ಸನ್ರೈಸ್ ಸರ್ಕಲ್ ಚಿಕನ್ ಬಿರಿಯಾನಿ ಮಾಡಿದ್ದೀವಿ. ನಾಳೆನೂ ಮಾಡ್ತಾಯಿದ್ವಿ, ಒಂದು 500 ಜನಕ್ಕೆ ಮಾಡಿದ್ದೀವಿ. ಆ ಶೋಗೆ ಬರ್ತಾರಲ್ವಾ, ಅವ್ರು ಕೊಟ್ಟರೆ ಖುಷಿಯಿಂದ ತಿನ್ಕೊಂಡು ಹೋಗಲಿ ಅಂತ ಒಂದು ಪ್ಲಾನ್ ಮಾಡಿದ್ದೀವಿ ಮೇಡಮ್. ಬೇರೆ ಏನಿಲ್ಲ, ಅನ್ನದಾನ ಮಾಡೋದು ಒಳ್ಳೆಯದು. ನಮ್ಮ ದಳಪತಿ ಅದೇ ಹೇಳೋದು, ನೀವು ಆರನ್ನು ಹಾಕಬೇಡಿ, ಹಾಲಾಭಿಷೇಕ ಮಾಡಬೇಡಿ ಅಂತಾರೆ, ಬಟ್ ನಾವು ಮಾಡ್ತೀವಿ. ಅದನ್ನೂ ಮಾಡಿ ಇದನ್ನು ಅನ್ನದಾನನೂ ಮಾಡಬೇಕಂತ ನಮಗೆ ಆಸೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅದೇ ಜೋಶಲ್ಲಿ. ಈಗ ಕೊನೆಯದಾಗಿ CM ವಿಜಯ್ ಅವ್ರಿಗೆ ತಲುಪೋ ರೀತಿಯಲ್ಲಿ ಏನಾದರೂ ಹೇಳೋದಿದೆಯಾ? ಇಲ್ಲ, ಏನಿಲ್ಲ, ಏನಿದ್ರು ನಾವು ಡೈರೆಕ್ಟಾಗಿ ಹೇಳ್ಕೊಳ್ತೀವಿ. ನನ್ನ ಕಡೆ ಹೇಳ್ಬೇಕಾದ್ರೆ ಖಂಡಿತವಾಗಿ ಹೇಳ್ಕೊಡ್ತೀವಿ. ನಾವು ಏನೇನು ಮಾಡಿದ್ದೀವಿ ಅದು ಅವ್ರನ್ನ ವೀಡಿಯೋ ಮಾಡಿ ಕಳಿಸಿದ್ರೆ ಅವ್ರು ನೋಡ್ತಾರೆ, ನಮಗೆ ಒಂದು ಆರ್ಟ್ ಶೇಪ್ನ ಹಾಕ್ತಾರೆ ಮೇಡಮ್. ಅದು ಡೈರೆಕ್ಟಾಗಿ ಅವ್ರಿಗೆ ಹೋಗಿ ತಲುಪುತ್ತೆ. ನಾವು ಏನು ಮಾಡ್ತೀವಿ ಅದನ್ನು ವಾಟ್ಸಪ್ ಕಳಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರು ಬಾಂಡಿಂಗ್ ಹಾಗೆ ಇರಲಿ ಅಂತ ಆಶಿಸ್ತಾ, ಇನ್ನು ನಾಳೆ 6 ತಿಂಗಳಾದಮೇಲೆ ಜನನಾಯನ್ಗೆ ಕೊನೆಗೂ ಬಿಡುಗಡೆ ಸಿಕ್ಕಿದೆ. ಅಂದರೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕಿ ನಾಳೆ ರಿಲೀಸ್ ಆಗ್ತಾ ಇದೆ ಸಿನಿಮಾ ರಿಲೀಸ್ ಆಗ್ತಿರುವಂತಹ ಖುಷಿಯಲ್ಲಿದ್ದಾರೆ ಅಭಿಮಾನಿಗಳು. ಇನ್ನು ದಳಪತಿ ಅವರ ಸಿನಿಮಾ ಅಂತ ಹೇಳಿದ್ರೆ ಸಾಕಷ್ಟು ಜನ ಅಭಿಮಾನಿಗಳು ತುಂಬಾ ಕಾಯ್ತಾ ಇರ್ತಾರೆ. ಯಾಕಂದರೆ ಅವರ ಸಿನಿಮಾದಲ್ಲಿ ಪೊಲಿಟಿಕಲ್ ಡ್ರಾಮಾ ಆಗಿರ್ಬೋದು, ಆ್ಯಕ್ಷನ್ ಡ್ರಾಮಾ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಎಮೋಷನ್ಸ್ ಆಗಿರ್ಬೋದು, ತುಂಬ ಎತ್ತಿ ಹಿಡಿಯುವಂತಹ ಕೆಲಸವನ್ನು ಕೂಡ ಮಾಡಿರ್ತಾರೆ. ಆ್ಯಂಡ್ ಇದು ಅವರ ಸಿನಿಮಾ ಅಂದರೆ ಕೊನೆಯ ಸಿನಿಮಾ ಅಂತ ಹೇಳಲಾಗ್ತಿದೆ. ವಿಜಯ್ ಅವರು CM ಆದ ಬಳಿಕ ಅವರ ಕೊನೆಯ ಸಿನಿಮಾ ಅಂತ ಹೇಳಿ ಅಭಿಮಾನಿಗಳಿಗೆ ಒಂದು ಸ್ವಲ್ಪ ಬೇಸರ ಕೂಡ ಆಗಿದೆ. ಇನ್ನು ನಾಳೆ ಸಿನಿಮಾ ರಿಲೀಸ್ಗೆ ಪೂರ್ವ ಸಿದ್ಧತೆಗಳು ತುಂಬ ಭರ್ಜರಿಯಾಗಿ ನಡೀತಿದೆ. ನಾಳೆ ಹೇಗಿರ್ಬೋದು ದಳಪತಿ ವಿಜಯ್ ಅವರ ಸಿನಿಮಾ ಅಂತ ನಾನು ಕೂಡ ವೆಯ್ಟ್ ಮಾಡ್ತಿದ್ದೀನಿ, ನೀವು ಕೂಡ ವೆಯ್ಟ್ ಮಾಡ್ತಿದ್ದೀರಾ ಅಂತ ಭಾವಿಸ್ತಾ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.